ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಆಫೀಸಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಗ್ರೌಂಡ್ ರಿಪೋರ್ಟಿಂಗ್ ಇತ್ತು, ಹೊರಗಡೆ ಹೋಗಿದ್ವಿ, ಶೂಟ್ ಇತ್ತು ಅಂತಂದು. ಸೊ ಆ ಟೈಮಲ್ಲಿ ಒಂದು ಇಬ್ಬರು ಪುಟಾಣಿ ಮಕ್ಕಳು ಬಂದುಬಿಟ್ಟು, ಅಕ್ಕ ನಮ್ಮನ್ನು ಟಿ ವಿಲಿ ತೋರಿಸಿ, ನಾನು ಚಾಕ್ಲೇಟ್ ಕೊಡ್ತೀನಿ ಅಂತೆಲ್ಲ ಹೇಳಿ ಚಾಕ್ಲೇಟ್ ಎಲ್ಲ ಕೊಟ್ಟರು. ಒಂದು ಸರಿಪ ತೋರಿಸ್ತೀವಿ ಅಂತ ಹೇಳಿ ಫೋಟೋಸ್ನ ವೀಡಿಯೋಸ್ನ ಮಾಡಿಕೊಂಡು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಬಂದ್ವಿ. ಆಫೀಸ್ ಬಂದ ತಕ್ಷಣ ಆಂಟಿ ಕೂಡ ತಲೆನೋವ್ತಿತ್ತು ಅಂತಂದು ಬಿಸಿ ಬಿಸಿ ಕಾಫಿ ಮಾಡಿಕೊಟ್ರು. ಕಾಫಿನ ಕುಡ್ಕೊಂಡು ಇನ್ನೇನು ಮತ್ತೇನು ಬೇರೆಲ್ಲ ಕೆಲಸ ಇದೆ ಅದೆಲ್ಲನ ಮುಗಿಸ್ಕೊತಾ ಇದ್ವಿ. ಇನ್ನು ಮಳೆಗಾಲ ಅಂತಂದು ಮೇಡಮು ಔಟ್ಸೈಡ್ ರಿಪೋರ್ಟಿಂಗ್ ಹೋಗೋರಿಗೆಲ್ಲ ರೈನ್ ಕೋಟ್ ತಂದು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಎಲ್ಲ ಫೆಸಿಲಿಟೀಸು ಎಲ್ಲ ಕಡೆಗೂ ಸಿಗೋದಿಲ್ಲ. ಸೊ ನಮಗೆ ಮೇಡಮ್ಮು ಕೊಡಿಸಿದರೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಔಟ್ಸೈಡ್ ಹೋಗೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರೋದು. ಯಾಕಂದರೆ ಅವ್ರು ಮಳೆಯಲ್ಲಿ ನೆನಿಬಾರ್ದು ಅನ್ನೋ ಇಂಟೆನ್ಷನ್ಗೋಸ್ಕರ. ಇದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮೆಟ್ರೋ ಹತ್ಕೊಂಡು ಬಂದೆ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 10:30 ಆಗಿತ್ತು. ಅಲ್ಲಿ ತುಂಬ ಬೇಜಾರಾಗ್ತಾ ಇತ್ತು. ಬಟ್ ಆದರೆ ಒಂದು ಕಪಲ್ಸ್ ನೋಡಿದೆ, ವಯಸ್ಸಾಗಿರೋವಂಥವ್ರು, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವ್ರು ಮಾತಾಡೋದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ಸೊ ಬಂದು ನಮ್ಮ ಹಸ್ಬೆಂಡ್ ಬಿಸಿನೀರು ಕಾಯಿಸ್ಬಿಟ್ಟಿದ್ರು. ಸೊ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಈಗ ದೇವ್ರಿಗೆ ಕೈ ಮುಗಿದು, ಸೊ ಸ್ಪೆಷಲಾಗಿ ಯಾಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಸರ್ಪ್ರೈಸಾಗಿ ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ನಾನು ಕೆಲಸಕ್ಕೆ ಈಗ ಬೇರೆ ಕಡೆ ಕೆಲಸಕ್ಕೆ ಹೋದಾಗಿಂದನೂ ನೈಟು ಅವ್ರದ್ದೇ ಅಡುಗೆ ಆಗ್ತಾಯಿದೆ. ಒಂದೊಂದು ಸಲ ನನಗೆ ಬೇಗ ಇದ್ದಾಗ ನಾನು ಮಾಡ್ತೀನಿ. ತುಂಬ ಕಡಿಮೆ ರೇರು ಅಡುಗೆ ಮಾಡಿಟ್ಟು ಹೋಗಿರೋದು. ಒಂದು 4-5 ಟೈಮ್ಸ್ ಅಷ್ಟೇ ಮಾಡಿದ್ದು. ಅದಾದಮೇಲೆ ಇವರೇ ಮಾಡ್ತಾಯಿದ್ದಾರೆ. ಇವತ್ತು ಸ್ಪೆಷಲ್ಲಾಗಿ ಗೆಣಸಿನೆಲ್ಲ ಸ್ವೀಟ್ ಮಾಡಿದ್ದಾರೆ. ಸೊ ಟೇಸ್ಟ್ ಮಾಡುವ ತೋರಿಸ್ತೀನಿ. ನಿಜವಾಗ್ಲೂ ಎಲ್ಲರಿಗೂ ವೈಫ್ ಹೊರಗಡೆ ಏನಾದರೂ ಕೆಲಸಕ್ಕೆ ಹೋಗಿ ಬಂದರೆ ಈ ಥರ ಗಂಡ ಸಿಗಬೇಕು. ಯಾಕಂದರೆ ನಾನು ಮಾರ್ನಿಂಗ್ ನಾನೆಲ್ಲ ಮಾಡಿಟ್ಟು ಹೋಗ್ತೀನಿ, ಈವ್ನಿಂಗ್ ಬರೋಷ್ಟಿಗೆ ಟೈಮ್ ಆಗೋಗಿರುತ್ತೆ. ಸೊ ಸಂಜೆ ಕೆಲಸ ಎಲ್ಲ ಅವ್ರು ವಹಿಸ್ಕೊಂಡಿರ್ತಾರೆ. ಅವರು ಸ್ವಲ್ಪ ಬೇಗ ಬಂದು ಕೆಲಸ ಮಾಡ್ತಾರೆ. ಅದು ಕೆಲಸ ಮಾಡಾದ್ಮೇಲೆ ನೆಕ್ಸ್ಟ್ ಅವ್ರು ಬೇರೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊತಿರ್ತಾರೆ. ಬಟ್ ನಾನು ಇಬ್ಬರು ಹೋಗಿ ಮನೆಗೆ ಬಂದು ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರು ಬೇಗನೆ ಎಷ್ಟು ಗಂಟೆಗೆ ಬಂದಿದ್ದೀರಿ ಇವತ್ತು? 5:30 ಬಂದಿದ್ದಾರೆ. ಯಾವ ಥರ ಕೆಲಸ ನಮಗೂ ಹಂಗೆ ಸಿಗಬೇಕು ಅನಿಸುತ್ತೆ. ಏನು ಮಾಡೋದು, ಸಿಗೋ ಆಲ್ಮೋಸ್ಟ್ ಇರೋ 24 ಅವರ್ಸಲ್ಲಿ ಆಲ್ಮೋಸ್ಟ್ 15 or 16 ಅವರ್ಸ್ ಹೊರಗಡೆನೇ ಕಳೆಯೋದಾಗ್ಬಿಟ್ಟಿದೆ. ಈಗ ನಾನು ತೋರಿಸ್ತೀನಿ ನಮ್ಮ ಹಸ್ಬೆಂಡ್ ಮಾಡಿರೋ ಸ್ವೀಟ್ನ ಯಾವ ರೀತಿಯಾಗಿ ಮಾಡಿದ್ರು ಅಂತ. ಯಸ್, ಏನಮ್ಮ ಇದು? ಗೆಣಸು. ಎಸ್, ಗೆಣಸು. ಇದು ಕಾಯಿ ರಸ. ಏನೇನು ಹಾಕಿದ್ದೀರಾ ಇದಕ್ಕೆ? ಕಾಯಿ, ಏಲಕ್ಕಿ, ಬೆಲ್ಲ. ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಅಮ್ಮ. ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ಅಡುಗೆನ ಮಾಡ್ತಾರೆ ಇವರು. ಸೂಪರ್ ಆಗುತ್ತೆ. ಈ ಕಡೆ ಹೆಲ್ದಿ ಫುಡ್ಡು ಹೌದು, ಒಳ್ಳೆ ಪ್ರೋಟೀನು ಸಿಗುತ್ತೆ ಗೆಣಸಿಂದ. ನಾನು ಆ್ಯಕ್ಚುಲಿ ಬರುವಾಗ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಪ್ಪಿ, ಪಾನಿಪುರಿ ಕೊಡಿಸಿ ಅಂತ ಕೇಳಿದೆ. ಇಲ್ಲ ಧ್ವನಿ ಸ್ವಲ್ಪ ಇದು ಆಗಿದೆ ಅಂತ. ಅದಕ್ಕೆ ಅವರು ಮನೇಲಿ ಇಷ್ಟೆಲ್ಲ ಮಾಡಿದ್ದೀನಿ ಬಾರಪ್ಪಿ ಮತ್ತೇನು ಅಂತೇಳಿ ಕರ್ಕೊಂಡ್ಬಂದರು. ನಿಜವಾಗ್ಲೂ ಯಾವ ಬೇಕ್ರಿ ಸ್ವೀಟ್ ತೊಗೊಂಡು ಏನು ಮಾಡ್ತೀರಾ, ಎಷ್ಟು ಟೇಸ್ಟ್ ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟು. ಎಷ್ಟು ತಂದಿದ್ರಿ? 10 ರೂಪಾಯಿದಾ? ಸಕ್ಕತ್ತಾಗಿದೆ. ಚಿಕ್ಕವರಿದ್ದ ನಮ್ಮ ದೊಡ್ಡಮ್ಮ ಮಾಡ್ಕೊಡ್ತಾಯಿದ್ರು, ಅವತ್ತು ತಿಂತಾಯಿದ್ವಿ. ಈಗ ಮಾಡ್ಕೊಂಡು ತಿನ್ನೋದೇ ಕಷ್ಟ ಆಗ್ಬಿಟ್ಟಿದ್ವಿ. ಒಂದು 2-3 ಸಲ ಮಾಡೋದು ಅಷ್ಟೇ ಅಲ್ಲಮ್ಮ. ಅದು ಯಾವುದೋ ಮಾಡ್ತಿದ್ದೆ ಹೇಳ್ಕೊಟ್ಟಿದ್ರಲ್ಲ, ಲಾಸ್ಟ್ ಟೈಮ್ ಅದು ನೀವು ಇಲ್ದ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿತ್ತು. ಹಾಂ, ಅದು ಹೆಸರಿಡೋಕ್ಕೆ ಬರೋದಿಲ್ಲ. ಹುರುಳಿಕಾಯಿ ಕಾಯಾಲು ಸಕ್ಕತ್ತಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಾನು ಕೂಡ ನೆಕ್ಸ್ಟ್ ಟೈಮ್ ನಾನು ಮನೆಗಿದ್ದಾಗ ನಾನು ಮಾಡಿ ನಮ್ಮ ಹಸ್ಬೆಂಡಿಗೆ ಬಡಿಸ್ತೀನಿ. ಯಾಕಂದರೆ ಈಗ ಹೊರಗಡೆ ನಾನು ಬಂದಿದ್ದೆ ಲೇಟು. ಟೈಮ್ ನೋಡ್ಬೋದು, ಟೈಮ್ ಎಷ್ಟಾಗಿದೆ ಅಂತ ಕಾಣಿಸಲ್ಲ. ಹತ್ತತ್ರ 10 ನೈಟು. ಇವಾಗ ಊಟ ಮಾಡ್ತಿದ್ದೀವಿ. ಯಾವ ಮುಂಚೆ ಮನೆಗಿದ್ದಾಗ ಸ್ವಲ್ಪ ಬೇಗನೆ ಮಲ್ಕೊತಿದ್ವಿ. ಇವಾಗ ಏನೇ ಅಂದ್ರೂ ಬರೋದೇ ಲೇಟ್ ಆಗುತ್ತೆ. ನಾನು
ಇದೆಲ್ಲ ಆದಮೇಲೆ ಒಂದಿಷ್ಟು ವೀಡಿಯೋಸ್ನ ತುಣುಕುಗಳನ್ನ ಹಾಕಬೇಕು ಅಂತ ಅನ್ನಿಸ್ತು. ಯಾಕಂತಂದರೆ ವಿಡಿಯೋ ಕೂಡ ಶಾರ್ಟ್ ಆಗುತ್ತೆ, ಬಟ್ ಕೆಲವೊಂದು ವೀಡಿಯೋಸ್ ಹಾಕಿದರೆ ಒಂದಿಷ್ಟು ಮೆಮೊರೀಸ್ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ. ಸೊ ಫಸ್ಟ್ ಸ್ಯಾಲ್ರಿಲಿ ನಾನು ಪಾನಿಪುರಿ ಮಸಾಲೆ ಪುರಿ ತೊಗೊಂಡಿದ್ದು. ನಮ್ಮ ಹಸ್ಬೆಂಡ್ ಒಂಚೂರು ವೀಡಿಯೋ ಮಾಡ್ಕೋ, ಸ್ವಲ್ಪ ನೆನಪಿರುತ್ತೆ ಅಂತೇಳಿದ್ರು. ಒಂದು ಸರಿಮಾ ಅಂತೇಳಿ ಮಾಡ್ಕೊಂಡಿದ್ದು, ಅದಕ್ಕೆ ಅದ್ರ ಜೊತೆಗೆ ಹಾಕಿದ್ದೀನಿ. ಇನ್ನು ನನ್ನ ಮಕ್ಕಳು ವೀಡಿಯೋನ ಹಾಕಿದ್ದೀನಿ. ಸೊ ನನ್ನ ತಂಗಿ ಕಳಿಸ್ದಾಗ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಎಷ್ಟು ಮುದ್ದಾಗಿ ಮಾತಾಡ್ತಾಯಿದ್ರು, ಆಟ ಆಡ್ತಾಯಿದ್ರು ಅಂದರೆ ಅಕ್ಕ ತಮ್ಮನ ಬಾಂಧವ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಈ ಮಕ್ಕಳು ನೋಡಿದಾಗೆ ಖುಷಿಯಾಗುತ್ತೆ. ಮನೇಲಿ ಮಕ್ಕಳಿದ್ರೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ ಮರ್ತು ಬಿಡ್ತೀವಿ ಅನ್ನೋದಕ್ಕೆ ಈ ಮಕ್ಕಳೇ ಸಾಕ್ಷಿ. ನೀವೇ ನೋಡ್ಬೋದು ಈಗ. ಇದು ಆಗಿತ್ತು ಕೆಲಸ ವಿತ್ ಫ್ಯಾಮಿಲಿಯ ಒಂದು ವೀಡಿಯೋಸ್ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ದು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.